ಇದು ಆ್ಯಕ್ಚುಲಿ ನನಗೆ ಬೇಕಾಗಿರೋದು. ಡೇ 33 ಆಫ್ 90 ಡೇಸ್ ಚಾಲೆಂಜ್ಗೆ ಸ್ವಾಗತ. ದಿಸ್ ಈಸ್ ಯೋರ್ ಆರ್.ಜಿ. ಗೌಡತಿ. ಒಂಥರ ಚೆನ್ನಾಗಿ ರೆಡಿಯಾಗಿ ಹೋಗೋದ್ರಲ್ಲೂ ಒಂದು ಒಳ್ಳೆ ಮೋಟಿವೇಶನ್ ಅನಿಸುತ್ತೆ. ಯಾಕೆ ಇಷ್ಟು ದಿವಸ ಪ್ರೋಟೀನ್ ಅಂತ ಇದ್ರು ಎಲ್ಲ ಫಿಟ್ನೆಸ್ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ಅದು ತುಂಬ ಬೇಗ ಡೈಜೆಸ್ಟ್ ಆಗೋಲ್ಲ. ಸೊ ನಂಗೆ ಅಷ್ಟು ಹಸುವಾಗಲ್ಲ, ಕ್ರೇವ್ ಆಗೋಲ್ಲ, ಏನೂ ಆಗೋಲ್ಲ. ಲಿಟ್ರಲಿ ಒಂಥರ ಫುಲ್ ಕಡಿಮೆ ಮಾಡಿದ್ದೀನಿ. ನಾನು ತಿನ್ನೋದ್ರಲ್ಲೇ ಒಂದು 50-20% ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ್ಯಂಡ್ ಬಹುದಿನದ ಮೇರೆಗೆ ನಾನು ಸೀನಿಯರ್ಸ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಒಂದು ಒಳ್ಳೆ ಪ್ರಾಜೆಕ್ಟ್ ಮೇರೆಗೆ. ಸೊ ಅದು ಏನು ಅಂತ ಅಪ್ಕಮಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ. ಲೆಟ್ ಇಟ್ ಕೀಪ್ ಇಟ್ ಸೀಕ್ರೆಟ್. ಸೊ ಇವತ್ತು ನಮ್ಮ ಪಿಂಕ್ ಜ್ಯೂಸ್ನ ಕುಡ್ಕೊಂಡು ಆ್ಯಂಡ್ ವಿ ವೆಂಟ್ ಫಾರ್ ಜಿಮ್. ಇವತ್ತು ನನ್ನ ಪೀರಿಯಡ್ ಸೆಕೆಂಡೇ, ಆದರೂ ಹೆವಿ ಲೆಗ್ ಡೇ ಮಾಡಿದ್ದೀನಿ. ಅದು ನಾನು ಆ್ಯಂಡ್ ಐ ಆಮ್ ಬಿಕಮ್ ಅ ಸೈಕೋ ಆನ್ ಮೈ ಫಿಟ್ನೆಸ್ ಅನಿಸುತ್ತೆ. ನಂಗೆ ಅಷ್ಟು ಇಷ್ಟ ಆಗೋಗಿದೆ. ಒಂದು ದಿವಸ ಮಿಸ್ ಆದ್ರೇ ನಂಗೆ ಒಂಥರ ಇರಿಟೇಟ್ ಆಗ್ತಿದೆ. ಆ್ಯಂಡ್ ಇವತ್ತೇನು ಗೊತ್ತು, ಸ್ನ್ಯಾಕ್ಸ್ಗೆ ಪಪ್ಸ್ ಇಟ್ಟಿದ್ರು. ವೈ ನಾಟ್ ಟು ವೇಸ್ಟ್ ಇಟ್, ರಿಸೋರ್ಸ್ ಯೂಸ್ ಮಾಡೋಣ ಅಂತ ಪಪ್ಸಲ್ಲಿರೋ ಮೊಟ್ಟೆ ಎಲ್ಲ ತೀಟಕ್ಕೆ ತಿಂದು 3 ತಿಂದೆ. ಆ್ಯಂಡ್ ಟಾಟಾ ಬಾಯ್ ಬಾಯ್. ನನ್ನನ್ನು ಫಾಲೋ ಮಾತ್ರ ಮಾಡೋದು ಮರಿಬೇಡಿ ಗಾಯ್ಸ್.